ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಯಾವ ಫೋಟೋಸು? ಅದೇ ಮೇಡಮ್, ನಿಮ್ಮ ಹಳೆ ಫೋಟೋಸ್. ನೀವು ಸ್ಟ್ರಗಲ್ ಮಾಡ್ಬೇಕಾದ್ರೆ ಹೇಗಿದ್ರಿ, ಬೆಳಿಬೇಕಾದ್ರೆ ಹೇಗಿದ್ರಿ, ಮತ್ತೆ ಬೆಳೆದಾದ್ಮೇಲೆ ಅಂದರೆ ಈಗ ಹೇಗಿದ್ದೀರಾ ಅನ್ನೋ ಸ್ಟೇಜಸ್ ಇರೋ ಫೋಟೋಸ್ ಬೇಕಾಗಿತ್ತು. ಅದಕ್ಕೆ ನಿಮ್ಮ ಫೋಟೋಸ್ ಇದ್ರೆ. ಓ, ಫೋಟೋಸಾ? ಆಲ್ಬಮ್ ತರ್ತೀನಿ. ಅಹಲ್ಯನ್ ಫೋಟೋ ಇನ್ನೇನು ಮಾಡ್ತಿದೆ ಅಂತ ಡೈರೆಕ್ಟಾಗಿ ಕೇಳ್ಬಿಟ್ಲ. ಬೇಡ ಬೇಡ, ಯಾವುದಕ್ಕೂ ಈ ವಿಷಯನ ನೀರಾಗ ಒಂದ್ಸರಿ ತಿಳಿಸಿದ್ರೆ ಬೆಟರ್. ಅಮ್ಮ, ಇದೇನಿದು? ಬರೀ ನನ್ ಬಟ್ಟೆ ಮತ್ತೆ ಬುಕ್ಸ್ ಮಾತ್ರ ಪ್ಯಾಕ್ ಮಾಡ್ತಿದ್ಯಾ? ನಿನ್ ಬಟ್ಟೆ ಎಲ್ಲಿ? ಅಮ್ಮ, ನಿನ್ ಬ್ಯಾಗ್ ಎಲ್ಲ? ಮೊದ್ಲು ನಿನ್ ಬಟ್ಟೆ ಪ್ಯಾಕ್ ಮಾಡೋಣ ಕಣೆ. ನನ್ ಬಟ್ಟೆ ಜೊತೆ ನಿಮ್ ಬಟ್ಟೆ ಪ್ಯಾಕ್ ಮಾಡಿದ್ರೆ ಏನಾಯ್ತು? ಎರಡೂ ಕೆಲ್ಸ ಒಟ್ಟಿಗೆ ಆಗತ್ತಲ್ವಾ? ಅಮ್ಮ, ನೀನ್ ಯಾಕೆ ಬಟ್ಟೆ ಪ್ಯಾಕ್ ಮಾಡ್ಕೋತಿಲ್ಲ? ನಿಜವಾಗ್ಲೂ ನಾವ್ ನಿನ್ ಜೊತೆ ಮನೆಗೆ ಬರ್ಬೇಕೇನೆ? ಅಮ್ಮ, ಏನಮ್ಮ ಇದು ಹೊಸ ನಾಟಕ? ನೀವೆಲ್ರೂ ನನ್ ಜೊತೆ ಬರ್ತಿದ್ದೀರಾ ಅಷ್ಟೇ. ಎಲ್ರೂ ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳಿ. ಅಯ್ಯೋ, ಅದ್ ಮದ್ವೆ ಆದ್ಮೇಲೆ ತಾನೆ, ಆಮೇಲೆ ನೋಡಿದ್ರಾಯ್ತು ಬಿಡು. ಸರಿ, ಹಾಗಾದ್ರೆ ನನ್ ಬಟ್ಟೆನೂ ಪ್ಯಾಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅದನ್ನು ಆಮೇಲೆ ಪ್ಯಾಕ್ ಮಾಡುವಂತೆ ಬಿಡು. ಅಹಲ್ಯ, ನೀನ್ ಹೋಗು. ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ನನಗ್ ಚೆನ್ನಾಗ್ ಗೊತ್ತು. ಅಮ್ಮ, ಅದು ಕೊಡೆ. ನೋಡು, ಇನ್ನೆಷ್ಟೊಂದು ಕೆಲಸ ಬಾಕಿ ಇದೆ. ಮಂಟಪಕ್ಕೆ ಬೇರೆ ಹೋಗ್ಬೇಕು. ನೀನ್ ಹೋಗಿ ರೆಸ್ಟ್ ತಗೋಮ್ಮ. ಅಮ್ಮ, ನಾನು ಈಗಲೂ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನೀವ್ ನನ್ನ ಜೊತೆ ಆ ಮನೆಗೆ ಬರ್ತೀನಿ ಅಂದಿದ್ದಕ್ಕೆ ನಾನು ಈ ಮದ್ವೆಗೆ ಒಪ್ಕೊಂಡಿದ್ದು. ಇಲ್ಲ ಅಂದ್ರೆ ನಾನು ಈ ಮದ್ವೆನೇ ಆಗಲ್ಲ. ಅಯ್ಯೋ, ಯಾಕೆ ಮದ್ವೆ ಆಗಲ್ಲ ಅಂತ ಹೆದರ್ಸ್ತೀಯಾ? ಅಳಿಯಂದ್ರೇನೋ ಒಂದ್ಸಾರಿ ನೀವು ಮನೆಗೆ ಬನ್ನಿ ಅಂತ ಹೇಳಿದ್ರು. ಆಮೇಲೆ ಯಾವತ್ತಾದ್ರೂ ಹೇಳಿದಾರಾ ಆ ವಿಷಯ? ಆಮೇಲೆ ಯಾವತ್ತಾದ್ರೂ ಪ್ರಸ್ತಾಪ ಮಾಡಿದಾರಾ? ಏನೋ ಒಂದ್ಸಾರಿ ಭಾವುಕರಾಗಿ ಹೇಳಿದ್ನೆ ಗಂಭೀರವಾಗಿ ತಗೊಂಡ್ರೆ ಹೇಗೆ? ಹಾಗಾದ್ರೆ ನಿನಗೆ ಅವ್ರ ಮಾತಿನ ಮೇಲೆ ಡೌಟ್ ಇದೆ ಅಲ್ವಾ? ನಿನ್ ಡೌಟನ್ನ ಈಗಲೇ ಕ್ಲಿಯರ್ ಮಾಡ್ತೀನಿ. ಅಕ್ಕ, ಹೋಗ್ಲಿ ಬಿಡೆ ಅಕ್ಕ. ಅಹಲ್ಯ, ಬೇಡ ಕಣೆ. ನಾನ್ ಮಾತಾಡೋವರೆಗೂ ಯಾರು ಮಾತಾಡೋ ಹಾಗಿಲ್ಲ. ಈ ಮೀರಾ ಯಾಕೆ ಕಾಲ್ ರಿಸೀವ್ ಮಾಡ್ತಿಲ್ಲ? ಅದೇನು ಬ್ಯುಸಿ ಇದ್ದಾಳೋ ಏನೋ. ಇಲ್ಲಿ ಸಿಕ್ಕಿರೋ ಮೊದಲನೇ ಶಾಕಿಂಗ್ ಸುದ್ದಿ ಅಂದ್ರೆ ಈ ಫೋಟೋ. ಅವ್ರ ಮಗನ ಬಗ್ಗೆ ಇನ್ನೂ ಡೀಟೇಲ್ಸ್ ತಿಳ್ಕೋಣ ಅಂದ್ರೆ ಏನೂ ಬಾಯಿ ಬಿಡ್ತಾ ಇಲ್ಲ. ಬರ್ಲಿ, ಬಂದ್ ಕೂಡ್ಲೆ ನಾನೇ ವಿಷಯನ ಕೆದಕ್ತೀನಿ. ಹಾಗೆ ಆ ಭವಾನಿಗೆ ಯಾರ್ಯಾರು ಶತ್ರುಗಳಿದ್ದಾರೆ ಅಂತನೂ ತಿಳ್ಕೋಬೇಕು. ಓ ಮೈ ಗಾಡ್, ಏನ್ ಮೇಡಮ್ ಇಷ್ಟೊಂದು ಆಲ್ಬಮ್ಸ್ ತಂದ್ಬಿಟ್ರಿ? ಸೆಲೆಕ್ಟೆಡ್ ಫೋಟೋಸ್ ತರೋಣ ಅನ್ಕೊಂಡೆ, ಆದ್ರೆ ನಿಮ್ ಚಾಯ್ಸ್ ಹೇಗಿರುತ್ತೋ ಏನೋ ಅಂತ ಎಲ್ಲ ತಂದ್ಬಿಟ್ಟೆ. ನಿಮ್ಗೆ ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಂಗಾಗಿದ್ದಾಗ ತುಂಬಾ ಸ್ಲಿಮ್ ಆಗಿದ್ದೀರಾ. ಇಲ್ಲ ಮ್ಯಾಂಗ್. ಎಸ್, ಈಗಲೂ ನೀವು ಯಂಗಾಗೆ ಕಾಣಿಸ್ತಿದ್ದೀರಾ. ಇವರು ನಿಮ್ಮ ಮಗನಾ?
ರಜತ್ ಚಂದ್ರ ಅಂತ, ನನ್ನ ಮುದ್ದಿನ ಮಗ. ವೆರಿ ಹ್ಯಾಂಡ್ಸಮ್. ಅನಿ, ಎಲ್ಲ ರೆಡಿ ಆಯ್ತಾ? ಯಾವ ವಸ್ತುನೂ ಮನೇಲಿ ಬಿಡ್ಬೇಡಿ. ಚೌಟ್ರಿಗೆ ಒಂದ್ಸಲ ಹೋದ್ರೆ ಮತ್ತೆ ಮನೆಗೆ ವಾಪಸ್ ಬರೋದಕ್ಕಾಗಲ್ಲ. ಡೋಂಟ್ ವರಿ ಅಣ್ಣ, ನಾನೆಲ್ಲ ನೋಡ್ಕೋತೀನಿ. ಸುಂದ್ರಣ್ಣ, ಅನಿ ಒಬ್ಬನ್ಗೆ ಎಲ್ಲ ಕೆಲಸನೂ ಮಾಡೋದಕ್ಕಾಗಲ್ಲ. ಒಂದ್ಸಲ ಎಲ್ಲ ಶಿಫ್ಟ್ ಮಾಡಿದೀವಿ ಅಂತ ನೀವು ಚೆಕ್ ಮಾಡ್ಬಿಡಿ. ಸರಿ ಅಣ್ಣ. ಅಯ್ಯೋ ಇರಿ ಚಿಕ್ಕ ಯಜಮಾನ್ರೆ, ಕಲ್ಯಾಣ ಮಂಟಪಕ್ಕೆ ಹೋಗೋ ಎಲ್ಲ ವಸ್ತುಗಳು ಸರಿಯಾಗಿ ಶಿಫ್ಟ್ ಆಗಿದ್ದಾವೆ ನೋಡ್ಕೊಂಡ್ ಬನ್ನಿ ಅಂತಂದ್ರು, ಅದಕ್ಕೆ ಹೊಟ್ಟಿದೀವಿ. ಅಮ್ಮ ನಂಗ್ ಮಾಡಕ್ ಹೇಳಿದಾರೆ. ಅಮ್ಮ ನಿಮ್ನ ಹೇಳಿದ್ರು ಸಾಕ್ಯತನ ದೃಷ್ಟಿ ನಿವಾಸ ಕರ್ಕೊ ಬರ್ಬೇಕಂತೆ. ಹೌದಾ? ಸರಿ ಆಯ್ತು. ಹಾ, ಅಲ್ಲಿ ಅವರೇ ಹೇಳಿ. ಸಾಕೇತ್ ಅವ್ರೆ, ನಾನ್ ನಿಮ್ ಹತ್ರ ಒಂದ್ ವಿಷಯ ಮಾತಾಡ್ಬೇಕಾಗಿತ್ತು. ಛತ್ರದಲ್ಲೇ ಮಾತಾಡ್ಬೋದಿತ್ತಲ್ವಾ? ನಾವೆಲ್ಲರೂ ಛತ್ರಕ್ಕೆ ಹೊರಟಿದೀವಿ. ಅಲ್ಲ, ಅದು ಈಗ್ಲೇ ಮಾತಾಡ್ಬೇಕಾಗಿತ್ತು. ಸರಿ ಸರಿ ಹೇಳಿ, ಏನ್ ವಿಷಯ? ಅಣ್ಣ ಅದೇನೋ ದೃಷ್ಟಿ ಶಾಸ್ತ್ರ ಮಾಡ್ಬೇಕಂತೆ, ಎಲ್ಲರೂ ಕಾಯ್ತಿದ್ದಾರೆ ಬರ್ಬೇಕಂತೆ. ಬರ್ರಣ್ಣ. ಬರ್ತೀನಿ ಹೋಗೋ. ಅಣ್ಣ ಶಾಂಬಾಬು ಒಂದೇ ಅವಸರ ಮಾಡ್ತಿದಾರಂತೆ, ಬೇಗ ಬರ್ಬೇಕಂತೆ, ಬನ್ನಿ ಅಣ್ಣ. ಅಲ್ಲಿ ಅವರೇ, ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್. ಸಾಕೇತ್ ಅವ್ರೆ ಒಂದ್ ನಿಮಿಷ. ಭಾವ ಏನಂದ್ರಕ್ಕ? ಅವ್ರು ಬ್ಯುಸಿ ಇದ್ದಾರೆ, ಈಗ ಮಾತಾಡಕ್ಕಾಗ್ಲಿಲ್ಲ. ನಾನು ಆಮೇಲೆ ಮಾತಾಡ್ತೀನಿ. ನೀವಿಬ್ರು ಹೋಗಿ ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳಿ. ಚಿಕ್ಕಪ್ಪನ ಬಟ್ಟೆನೂ ಪ್ಯಾಕ್ ಮಾಡಿ. ಅಹಲ್ಯ, ನೀನ್ ಜಾಣೆ ಅಲ್ವಾ, ಹಠ ಮಾಡ್ಬೇಡ ಕಂದ. ಮದ್ವೆ ಒಂದು ಸುಸೂತ್ರವಾಗಿ ಆಗ್ಬಿಡ್ಲಿ, ಆಮೇಲೆ ನಾವು ಬರೋದೋ ಬೇಡ ಅಂತ ಯೋಚನೆ ಮಾಡೋಣ. ಪದೇ ಪದೇ ಅದನ್ನೇ ಹೇಳ್ಬೇಡಮ್ಮ. ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳಿ ಅಂದ್ರೆ ಮಾಡ್ಕೋಬೇಕಷ್ಟೆ. ಅಮ್ಮೋ, ನಿನಗೂ ಹೇಳ್ದೆ, ಕಿವಿ ಕೇಳಿಸ್ಲಿಲ್ವಾ? ಅಲ್ಲ ಕಣೆ, ಅದು ಅಮ್ಮ. ಬಾ, ನೀ ನನ್ನ ಮಗಳಿಗೆ ಹೇಗೆ ಒಪ್ಪಿಸ್ಲಿ? ಅಮ್ಮ, ನಾನ್ ಒಂದ್ ಮಾತನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಮದ್ವೆ ಆದ್ಮೇಲೆ ನಾವೆಲ್ಲರೂ ಒಟ್ಟಿಗೆ ನನ್ನ ಗಂಡನ ಮನೆಗೆ ಹೋಗ್ತಾ ಇದೀವಿ. ನೀವು ಬರ್ತೀರಾ, ಅಲ್ಲೇ ಇರ್ತೀರಾ. ಒಂದ್ ವೇಳೆ ನೀವ್ ಮನೆಗ್ ವಾಪಸ್ ಬರ್ತೀನಿ ಅಂದ್ರೆ ನಾನು ಗಂಡನ ಮನೆಗೆ ಹೋಗಲ್ಲ, ಇಲ್ಲಿಗೆ ವಾಪಸ್ ಬಂದ್ಬಿಡ್ತೀನಿ. ಅಮ್ಮ, ಅಕ್ಕ ನನ್ನ ಮಾತನ್ನ ಕೇಳಲ್ಲ. ಇನ್ನೊಳ್ ಮನ್ಸನ್ನ ನೋಯಿಸ್ಬೇಡಮ್ಮ. ನೋಡು, ನಾವಿವಾಗ ಪ್ಯಾಕ್ ಮಾಡೋಣ, ಹೋಗೋದು ಬಿಡೋದು ಆಮೇಲೆ ಡಿಸೈಡ್ ಮಾಡೋಣ. ಮಧು ಮಗಳು ಮುಖದಲ್ಲಿ ನಗು ಮತ್ತೆ ಖುಷಿ ಇರ್ಬೇಕು, ಟೆನ್ಷನ್ ಮತ್ತೆ ನೋವಲ್ಲ. ಇಲ್ಲಿ ನೋಡಿ, ನಿಮಗ್ ಬೇಕಾಗಿರೋ ಫೋಟೋಸು ಇದ್ರಲ್ಲೇ ಸಿಕ್ತಾ? ಇಲ್ಲ ಅಂತಂದ್ರೆ ಬೇರೆ ಫೋಟೋಸು ತಗೊಂಡ್ಬರ್ತೀನಿ. ಇಲ್ಲ ಮೇಡಮ್, ಈಗಾಗಲೇ ಸಾಕಷ್ಟು ಇನ್ಫಾರ್ಮೇಶನ್ ಸಿಕ್ಕಿದೆ. ನೀವು ಇಷ್ಟೊಂದೆಲ್ಲ ಫೋಟೋಸ್ ಕೊಟ್ಟಿದ್ದೀರಾ, ಯಾವ್ದು ಸೆಲೆಕ್ಟ್ ಮಾಡಬೇಕು ಅನ್ನೋದೇ ಕನ್ಫ್ಯೂಸ್ ಆಗೋಗಿದೆ. ನನಗೆ ಬೇಕಾಗಿರೋ ಫೋಟೋಸ್ ತಗೋಬೋದಾ ವಿತ್ ಯೋರ್ ಪರ್ಮಿಷನ್? ಶೋರ್ ಯು ಕ್ಯಾನ್. ಬಂದ್ ಕೆಲಸ ಮುಗೀತು. ಇನ್ನು ಇವಳ ಹತ್ರ ಹುಯ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ.
ಥ್ಯಾಂಕ್ ಯು ಮೇಡಮ್, ತುಂಬ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ. ನಿಮ್ಮ ಇಂಟರ್ವ್ಯೂಯಿಂದ ಹೆಣ್ಮಕ್ಳಿಗೆ ಸ್ಫೂರ್ತಿ ಸಿಗತ್ತೆ. ನಾನೇನು ಬರ್ತೀನಿ. ಯಾಕೋ ಇಂಟರ್ವ್ಯೂ ಅಷ್ಟು ಕರೆಕ್ಟಾಗಿ ಆಗಲಿಲ್ಲ ಅಂತ ನಂಗನ್ನಿಸ್ತು. ಇಲ್ಲ ಮೇಡಮ್, ತುಂಬ ಚೆನ್ನಾಗಿ ಇಂಟರ್ವ್ಯೂ ಕೊಟ್ಟಿದ್ದೀರಾ. ನಮ್ಮ ಡೈರೆಕ್ಟರ್ ಜೊತೆ ಮಾತಾಡಿ ನಿಮ್ಮನ್ನ ಮತ್ತೆ ಮೀಟ್ ಮಾಡ್ತೀನಿ. ಶೋರ್. ಥ್ಯಾಂಕ್ ಯು. ಮೊದಲು ಈ ಡೇಂಜರಸ್ ಫೋಟೋನ ಮೀರಾಗ್ ತೋರಿಸ್ಬೇಕು. ಎತ್ಕೊಳೆ, ಬೇಗ ಫೋನ್ ಎತ್ಕೋ. ಜಬರ್ದಸ್ತ್ ಆಗಿರೋ ನ್ಯೂಸ್ ಸಿಕ್ಕಿದೆ, ಬೇಗ ರಿಸೀವ್ ಮಾಡು. ಹಲೋ ಮಾನ್ಯ, ಹೇಳ. ಹಲೋ, ಎಲ್ಲೇ ಇದ್ಯಾ? ಆವಾಗ್ಲಿಂದ ಕಾಲ್ ಟ್ರೈ ಮಾಡ್ತಾನೆ ಇದ್ದೀನಿ, ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ? ಮದ್ವೆ ಮನೆ ಕಣೆ, ಓಡಾಟ ಅದು ಇದು ಅಂತ ಇರುತ್ತೆ ಅಲ್ವಾ? ಏನಾಯ್ತು ಹೇಳು? ಇಂಟರ್ವ್ಯೂ ತಗೊಂಡ್ಯಾ? ಏನಾದ್ರೂ ವಿಷಯ ಗೊತ್ತಾಯ್ತಾ? ಭರ್ಜರಿ ಆಗಿರೋ ಒಂದ್ ವಿಷಯ ಗೊತ್ತಾಗಿದೆ, ಶಾಕಿಂಗ್ ನ್ಯೂಸ್ ಕಣೆ. ಈಗ್ಲೇ ನಾನು ನಿನ್ನ ಮೀಟ್ ಮಾಡ್ಬೇಕು. ನಾವ್ ಯಾವಾಗ್ಲೂ ಮೀಟ್ ಆಗ್ತಿದ್ವಲ್ಲ ಕಾಫಿ ಶಾಪ್, ಅಲ್ಲಿ ಬೇಗ ಬಂದ್ಬಿಡು. ಈಗ್ಲಾ? ಬರೋದಕ್ಕಾಗಲ್ಲ ಕಣೆ. ಏನ್ ಮೀರಾ, ಈ ನ್ಯೂಸ್ ಕೇಳಿದ್ರೆ ನಿನ್ ತಲೆ ತಿರ್ಗೋಗತ್ತೆ. ಏನು? ಹೌದಾ? ಸರಿ, ಒಂದ್ ಕೆಲ್ಸ ಮಾಡ್ಬಿಡು, ನೀನ್ ಡೈರೆಕ್ಟ್ ಆಗಿ ಮದ್ವೆ ಮಂಟಪಕ್ಕೆ ಬಂದ್ಬಿಡು, ಅಲ್ಲೇ ಮಾತಾಡೋಣ, ಓಕೆನಾ? ಅದು ಸರಿ. ಈಚೆ ಮಾತಾಡಿ ಮತ್ತೆ ಮದ್ವೆ ಮಂಟಪಕ್ಕೆ ಹೋಗೋದ್ಕಿಂತ ಅಲ್ಲೇ ಮಾತಾಡಿದ್ರೆ ಬೆಟರ್. ನಾನ್ ಈಗ್ಲೇ ಬರ್ತೀನಿ ಕಣೆ. ಸರಿ ಕಣೆ, ನಾನು ಈಗ್ಲೇ ಹೊರಡ್ತೀನಿ. ಹಾ, ಬಾಯ್. ಗಂಡನ್ ಕಡೆಯವ್ರು ಬರ್ತಿದ್ದಾರೆ. ಅಹಲ್ಯ, ಅಹಲ್ಯ, ಲೇ ಅಹಲ್ಯ, ಇನ್ನೇನು ಅಳಿಯಂದ್ರು ಬಂದ್ಬಿಡ್ತಾರಂತೆ ಕಣೆ. ಲೇ ಅಮ್ಮು, ಸ್ವಾಗತ ಮಾಡೋದಕ್ಕೆಲ್ಲ ಸಿದ್ಧವಾಗಿದ್ದು ತಾನೆ? ಅಬ್ಬಾ ಅಕ್ಕ, ಅಮ್ಮನ್ ಸಂಭ್ರಮ ನೋಡೆ. ಲೇ ಅಹಲ್ಯ, ನಾನು ಕೈಕಾಲೇ ಆಡ್ತಿಲ್ಲ ಕಣೆ. ಅಮ್ಮ, ನಾನು ನಿನ್ ಜೊತೆ ಇರ್ತೀನಮ್ಮ. ಹೌದು, ಮುತ್ತೈದೆಯರಲ್ಲ ಎಲ್ಲಿ? ಅಮ್ಮ, ಅವರೆಲ್ಲ ರೆಡಿ ಇದಾರಮ್ಮ. ಅಕ್ಕ, ನಿನ್ ರಾಜ್ಕುಮಾರ ನಿನ್ಗೋಸ್ಕರ ಕುದುರೆ ಮೇಲೆ ಬರ್ತಿರ್ತಾನ. ಅರೆ ಅಮ್ಮ, ನಾಚಿಕೆ ನೋಡಮ್ಮ, ಅಕ್ಕನ್ ಕೆನೆ ಆಪಲ್ ತರ ಕೆಂಪಗಾಗೋಗಿದೆ. ಅಕ್ಕ, ಭಾವನೆನ ಹೇಗ್ ನೋಡ್ಕೊಳ್ತಾರೆ ಹೇಳು ಹೇಳು? ನೋಡಮ್ಮ ಹೇಗ್ ಸತಾಯಿಸ್ತಾಳೆ ಇವಳು. ಆಹಾ, ಅಮ್ಮ ನುಲಿಯೋದ್ ನೋಡಮ್ಮ. ನಮ್ರತ, ಅಮ್ಮ ನೀನೇ ಹೇಳಮ್ಮ, ಹೇಗ್ ನೋಡ್ಕೊಳ್ತಾರೆ ಹೇಳು? ಹೇಗ್ ನೋಡ್ಕೋತಾರೆ? ಇವಳನ್ ಕಂಕ್ಳಲ್ಲೇ ಎತ್ಕೊಂಡು ಓಡಾಡ್ತಾರೆ. ಈ ಕೋತಿ. ದಾರಿ ಬಿಡಿ, ದಾರಿ ಬಿಡಿ, ದಾರಿ ಬಿಡಿ, ದಾರಿ ಬಿಡಿ, ದಾರಿ ಬಿಡಿ. ರಾಜಾದಿರಾಜ, ರಾಜ ಮಾರ್ತಾಂಡ, ರಾಜ ಗಂಭೀರ ಸಾಕೇತ್ ರಾಜ್ಗುರಿಗೆ ಸ್ವಾಗತ ಸುಸ್ವಾಗತ. ಏ ಮೀರಾ, ಏನೇ ಇದು? ಯಾಕೋ ಸಾಕು ಮದ್ವೆಲಿ ಡಲ್ ಆಗಿದ್ಯಾ? ಖುಷಿ ಆಗಿರೋ ಅಂತ ನೀನೇ ಹೇಳ್ದೆ ತಾನೆ. ಈಗ ಖುಷಿ ಆಗಿದ್ರೆ ಯಾಕೆ ಅಂತ ಕೇಳಿದ್ರ ಅಷ್ಟೇ ಗುದ್ಬಿಡ್ತೀನಿ. ಇದು ಕಣೆ, ಇದು ಈ ಮದ್ವೆಗೆ ಬೇಕಾಗಿರೋ ಖುಷಿ.
ಈ ಖುಷಿಲಿ ಅನುಮಾನ ಇಲ್ಲ. ಐ ಆಮ್ ಹ್ಯಾಪಿ. ಹೆಣ್ಣಿನ ಕಡೆಯವರಲ್ಲಿ ಇಲ್ಲಿದ್ದೀವಿ. ಅಯ್ಯೋ ಇದೇನಿದು, ಬರೀ ಆರ್ತಿ ತಟ್ಟೆ ಇಟ್ಕೊಂಡ್ ಬಿಟ್ಟಿದ್ದೀರಾ, ಬ್ಯಾಂಡು ಬಾಜಾ ಇಲ್ವಾ? ಅಲ್ಲಮ್ಮ, ಅದು ನಾವು ತಮಾಷೆ ಮಾಡ್ತಿದ್ದೀನಮ್ಮ. ಗಾಬರಿ ಆಗ್ಬಿಟ್ರಾ? ನಾವು ಗಂಡನ್ ಕಡೆಯವ್ರಲ್ವಾ, ಹಾಗಾಗಿ ಈ ರೀತಿ ಶಾಕ್ ಕೊಡ್ತಿರ್ಬೇಕು. ಏನಂತೀರಾ? ಮೀರಾ, ಲಕ್ಷ್ಮೀಮಾ, 5 ಜನ ಮುತ್ತೈದರು ಬಂದು ನಮ್ ಸಾಕೇತ್ಗೆ ಆರತಿ ಮಾಡಿ ಬೇಗ ಒಳಗಡೆ ಕರ್ಕೊಂಡೋಗಿ. ಬನ್ನಿ 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 ಬನ್ನಿ, ಬೇಗ 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 ಬನ್ನಿ. ಓ, ರಾಜ್ಗುರು ಕುಟುಂಬದ ರಾಜಾದಿ ರಾಜ ಇಂದ ನಾನು 2,000 ರೂಪಾಯಿ ತಗೊಳಲ್ಲ. ಹಾ, ನೀನ್ 2 ಲಕ್ಷ ಕೊಡಕಾದಿತ್ತಾ? ಕೊಡ್ಬೇಕಪ್ಪ. ನಾದ್ನಿ ಆರತಿ ಮಾಡಿರೋವಾಗ ಕೊಡಲ್ಲ ಅಂದ್ರೆ ಹೇಗೆ? ಅಮ್ಮು, ಅಮ್ಮ, ಇದು ಭಾವ ನಾದ್ನಿ ಪ್ರೀತಿ, ನೀನ್ ಮಧ್ಯದಲ್ಲಿ ಮಾತಾಡ್ಬೇಡ. ಸಾಕೇತ್, ನಾದ್ನಿ ಕೇಳ್ತಾ ಇದ್ದಾಳೆ, ಕೊಡಪ್ಪ. ವೆಲ್ಕಮ್ ವೆಲ್ಕಮ್. ಅಣ್ಣ, ನೀನ್ ಯಾರು ಹುಡುಕ್ತಾ ಇದೆಯೋ ಅವ್ರು ಇವಾಗ್ಲೇ ಆಚೆ ಬರಲ್ಲ. ಅರಿಶಿಣ ಶಾಸ್ತ್ರ ಆದ್ಮೇಲೆ ಹಸೆ ಮನೆಗೆ ಬರ್ತಾರಲ್ಲ, ಅಲ್ಲೇ ನೋಡವ. ಹೇ, ನಾನು ಯಾರನ್ನ ಹುಡುಕ್ತಾ ಇದ್ದೀನಿ? ಡೆಕೋರೇಷನ್ ಎಲ್ಲ ಕರೆಕ್ಟಾಗಿ ಆಗಿದೆಯಾ ಅಂತ ಚೆಕ್ ಮಾಡ್ತಾ ಇದ್ದೀನಿ ಅಷ್ಟೇ. ಹಬ್ಬ ಸಾಕೇತನ್ ಬಾಯಲ್ಲಿ ಸುಳ್ಳು ಕೇಳೋದಂದ್ರೆ ಕಿವಿಲಿ ಕಾಚಿಸ ಸುರಿದಾಗಿರುತ್ತೆ. ಅಮ್ಮ ಅವ್ರೆ, ಯಜಮಾನ್ರೆ, ನಿಮ್ ಮಗನ್ ಮದ್ವೆ ಸಂಭ್ರಮನ ಅಲ್ಲಿಂದಾನೆ ನೋಡ್ತಾ ಇದ್ದೀರಲ್ವಾ? ಎಲ್ಲ ಸರಿ ಹೋಗ್ಲಿ ಅಂತ ಆಶೀರ್ವಾದ ಮಾಡಿ. ಸಾಕೇತ್, ನಡಿಯಪ್ಪ. ಬನ್ನಿ ಬನ್ನಿ ಭಾವ. ಶಬ್ರಿ ತರ ಯಾರ್ಗೆ ಕಾಯ್ತಿದ್ಯಾ? ನೀನ್ ಯಾಕೋ ನನ್ ಸುತ್ತ ಒಳ್ಳೆ ಬುಗ್ರಿ ಸುತ್ತದಂಗ್ ಸುತ್ತಿದ್ಯಾ? ನೀನ್ ಕಾಣಿಸ್ತೆ ಹೋದ್ರೆ ಅಣ್ಣ ನನ್ ಬೆಣ್ ತೆಗಿತಾನೆ. ನೀನ್ ಸುಮ್ನೆ ನನ್ ಜೊತೆ ಇರೋ. ಈಗ ನೀನ್ ನನ್ನಿಂದ ದೂರ ಹೋಗ್ದಿದ್ರೆ ನಾನ್ ನಿನ್ ಬೆಂಡೆತ್ತೀನಿ. ಸುಮ್ನೆ ಹೋಗು. ನೀನು ಡಿವೋರ್ಸ್ ಅಂತ ಮಾತಾಡ್ದಾಗಿತ್ತು. ಏನಿಲ್ಲಮ್ಮ, ನಾನು ಲಾಯರ್ ಅಲ್ವಾ. ಇತ್ತೀಚೆಗೆ ನನ್ನ ಹತ್ರ ಡೈವರ್ಸ್ ಕೇಸ್ಗಳು ತುಂಬಾನೇ ಬರ್ತಿವೆ. ಅದ್ರ ಬಗ್ಗೆ ಮಾತಾಡ್ತಿದ್ದೆ. ನೋಡು, ಮದುವೆ ದಿವಸ ಕೂಡ 2 ಹಿಯರಿಂಗ್ ಇದೆ. ಅವ್ರು ಯಾವ ವಿಷಯನ ನಮ್ಮ ಹತ್ರ ಮುಚ್ಚಿಡ್ತಿದಾರೆ ಅಂತ ಪ್ಲೀಸ್ ಹೇಳಿ ಸರ್. ನೋಡಮ್ಮ, ಆ ಕೇಸ್ ಹಿಸ್ಟ್ರಿ ಬಗ್ಗೆ ನನ್ ಡೀಟೇಲ್ ಆಗಿ ಏನೂ ಗೊತ್ತಿಲ್ಲ. ಈ ಕೇಸನ್ನ ಗೋವರ್ಧನ್ ಸರ್ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಒಂದ್ಸರಿ ನನಗೂ ನನ್ನ ಲಾಯರ್ ಸರ್ಗೂ ಯಾರೋ ಒಬ್ಬ ವ್ಯಕ್ತಿ ಥ್ರೆಟನ್ ಮಾಡಿದ್ದ, ಈ ಕೇಸ್ ಏನಾದ್ರೂ ನಡೆಸಿದ್ರೆ ನಿಮ್ಮನ್ನ ಉಳಿಸಲ್ಲ ಅಂತ ಬೆದರಿಕೆ ಕೂಡ ಹಾಕ್ದ.
ಕ್ರಿಮಿನಲ್ ಲಾಯರ್ ಅಂಕಲ್ಲು ಗಂಡ ಹೆಂಡ್ತಿನ ದೂರ ಮಾಡೋ ಮನುಷ್ಯ. ಬನ್ನಿ ಬನ್ನಿ ಸರ್, ನಿಮ್ಗೋಸ್ಕರ ಕಾಯ್ತಾ ಇದ್ವಿ. ಇನ್ನೇನು ವರಪೂಜೆ ಶುರು ಆಗ್ಬಿಡತ್ತೆ. ಹೌದಾ? ಹಾ, ಬನ್ನಿ. ಸರಿ, ಬನ್ನಿ. ಲೋ ಪ್ರಣಮ್, ಅವ್ರನ್ನ ನೋಡಿದ್ರೆ ನಂಗೆ ತುಂಬಾ ನೆಗೆಟಿವ್ ಫೀಲಿಂಗ್ ಬರುತ್ತೆ ಗೊತ್ತಾ. ಅವ್ರು ಸರಿ ಇಲ್ಲ ಕಣೋ. ಯಾರು ನೋಡಿದ್ರೆ ತಾನೇ ನಿಂಗೆ ಪಾಸಿಟಿವ್ ಫೀಲಿಂಗ್ ಬರುತ್ತೆ ಹೇಳು? ಎಲ್ರು ಡೌಟ್ ಅಲ್ಲೇ ನೋಡ್ತೀಯ. ಅವ್ರು ಯಾರು ಅಕ್ಕೆ ಕಡೆಯವರು, ಅವ್ರನ್ನ ಬಿಡೋಣ ಅಂತೆಲ್ಲ. ದೇವ್ರೆ ಪ್ಲೀಸ್ ದೇವ್ರೆ, ನಾನು ಅನ್ಕೊಂಡಿರೋದು ಯಾವ್ದು ನಿಜ ಆಗ್ಬಾರ್ದು. ನಾನು ಅನ್ಕೊಂಡಿರೋದೆಲ್ಲ ತಪ್ಪಾಗಿರ್ಬೇಕು, ಬೇರೆಯವ್ರು ಅನ್ಕೊಂಡಿರೋದೇ ನಿಜ ಆಗ್ಬೇಕು. ಅನಿ ಹೇಳ್ತಿದ ಹಾಗೆ ಅಹಲ್ಯ ಅಕ್ಕ ಮತ್ತೆ ಅವ್ರ ಫ್ಯಾಮಿಲಿ ಎಲ್ರು ಪರ್ಫೆಕ್ಟ್ ಆಗಿರ್ಲಿ ಪ್ಲೀಸ್ ದೇವ್ರೆ. ಪರ್ಫೆಕ್ಟ್ ಅನ್ನೋ ಪದಕ್ಕೆ ಅರ್ಥ ಕೊಡೋದಂದ್ರೆ, ಎಕ್ಸಾಂಪಲ್ ಕೊಡೋದಂದ್ರೆ ಅಹಲ್ಯ ಅಕ್ಕೆ ಅಂತ ಅಣ್ಣ ಹೇಳ್ತಿದ್ದ, ನೆನ್ಪಿಟ್ಕೊ. ಇದೇ ಕಣೋ ಪ್ರಣಮ್, ಇದೇ ನನ್ಗೆ ಸಂಕಟ ಆಗೋದು ಗೊತ್ತಾ. ಪ್ರಪಂಚದಲ್ಲಿ ಯಾರು ಪರ್ಫೆಕ್ಟ್ ಆಗಿರೋದಕ್ಕಾಗಲ್ಲ ಅನ್ನೋದು ಅವ್ನ್ ಯಾಕೆ ಅರ್ಥ ಆಗಲ್ಲ. ಚಂದ್ರನ್ ಮೇಲೆ ಕಪ್ಪು ಕಲೆಗಳಿರುತ್ತಂತೆ, ಮನುಷ್ಯನಲ್ಲಿ ಕಳಂಕ ಇಲ್ದೆ ಇರುತ್ತಾ? ಅಮ್ಮ, ನಿನ್ನೇನ್ ಬದಲಾಯಿಸಕ್ಕಾಗಲ್ಲ. ಶಿವದೇವ್ರೆ, ಈ ಮಾನ್ಯ ಬೇರೆ ಏನೋ ಶಾಕಿಂಗ್ ನ್ಯೂಸ್ ಹೇಳ್ತೀನಿ ಅಂದ್ಲು. ನಂಗೋ ನಿಂತಲ್ಲಿ ನಿಲ್ಲಕ್ ಆಗ್ತಿಲ್ಲ, ಕೂತಲ್ಲಿ ಕೂರಕ್ ಆಗ್ತಿಲ್ಲ. ಯಾಕೆ ಇಷ್ಟೊತ್ತು ಮಾಡ್ತೇಳು? ಏ ಮೀರಾ, ವರಪೂಜೆ ನಡೀತಾ ಇದೆ, ಬೇಗ ಬಾರೆ. ಪೂಜೆ ಶುರು ಆಗ್ತಿದೆ ಅಂತೆ, ಮದ್ವೆ ಓಡಾಟ ಶುರು. ಬೇರೆ ದೇವ್ರೆ, ನಾನು ಅನ್ಕೊಂಡಿರೋದೇನಾದ್ರೂ ನಿಜ ಆದ್ರೆ ಈ ಮದ್ವೆನ್ ಹೇಗಪ್ಪ ನಿಲ್ಲಿಸ್ಲಿ?